ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನನ್ನ ಪತ್ರಿಕಾಗೋಷ್ಠಿಯ ನಂತರ ಗೃಹ ಸಚಿವರ ಹೇಳಿಕೆಯನ್ನು ಗಮನಿಸಿದೆ. ಇವತ್ತು SIT ಅತ್ಯಂತ ಪಾರದರ್ಶಕವಾಗಿ ಯಾವುದೇ ರೀತಿಯ ಅನುಮಾನಗಳಿಗೆ ಎಡೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಸನ್ಮಾನೇಶ್ವರರು ಗೃಹ ಸಚಿವ ಪರಿಣಾಮಕಾರಿ ಅಂತ ರೀತಿಯಲ್ಲಿ ತನಿಖೆ ನಡೀತಾ ಇದೆ. ನಿನ್ನೆ ಅವರು ಹೇಳಿರೋದು ಅನುಮಾನ ಪಡಬಾರದು ಕುಮಾರಸ್ವಾಮಿ ಅಂತ ಹೇಳಿ. ನಾನು ಪರಮೇಶ್ವರ್ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನೀವು ಗೃಹ ಸಚಿವರಾಗಿ ನಿಮ್ಮ ಕೆಲಸ ಸರಿಯಾದ ರೀತಿ ನಡೆಸ್ತಾ ಇದ್ದೀರಾ ಕೇಳಲಿಕ್ಕೆ ಬಯಸ್ತೀನಿ. ನಾನೀಗಾಗಲೇ ನೆನ್ನೆ ಎಲ್ಲ ಸಂಪೂರ್ಣವಾಗಿ ಹೇಳಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಯಾವೊಂದು ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು, ಅದರ ಮೇಲೆ SIT ರಚನೆ ಏನಾಗಿದೆ, ಈ SITಯ ರಚನೆ ಆದಮೇಲೆ ನಾನು ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ನಿಮ್ಮ SITಯ ಒಂದು ತನಿಖೆ ಲಿಮಿಟೇಷನ್ನ ಓನ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮತ್ತು ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ 21ನೇ ತಾರೀಕು ಬಿಡುಗಡೆ ಮಾಡಿರ್ತಕ್ಕಂಥ ಯಾವೊಂದು ಹೆಣ್ಣು ಮಕ್ಕಳ ಚಿತ್ರೀಕರಿಸಿರ್ತಕ್ಕಂಥ ಕ್ಯಾಸೆಟ್ಗಳನ್ನು ಪೆನ್ ಡ್ರೈವ್ಗಳನ್ನ 25,000ಕ್ಕೂ ಹೆಚ್ಚಿನ ಪೆನ್ ಡ್ರೈವ್ಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಒಂದು ಭಾಗ. ನಮ್ಮ ಯಾರು ಮಹಿಳಾ ಆಯೋಗ ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ, ಈ ಒಂದು ಪೆನ್ ಡ್ರೈವ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು, ಅದರ ಬಗ್ಗೆನೂ ತನಿಖೆ ಆಗಬೇಕು ಅಂತ ಹೇಳಿದ್ದಾರಲ್ಲಿ. ಆ ಹೆಣ್ಣುಮಕ್ಕಳ ಒಂದು ಮಾನಹಾನ ಅಂತಕ್ಕಂಥದ್ದು ಹೇಳಲ್ಲ ನಾನು. ಆ ಹೆಣ್ಣು ಮಕ್ಕಳ ಒಂದು ತೊಂದರೆಗೆ ಸಿಲುಕಿರ್ತಕ್ಕಂಥದ್ದೇನಿದೆ ಅದಕ್ಕೆ ಕಾರಣಕರ್ತ ಯಾರಿದ್ದಾರೆ ಕಣ್ಣು ಮುಂದೆ ಇದೆ. ಅವನು ನವೀನ್ ಗೌಡ ಅನ್ನೋನು 21ನೇ ತಾರೀಕು ರಾತ್ರಿ 8 ಗಂಟೆಗೆ ಕೆಲವೇ ಕ್ಷಣಗಳಲ್ಲಿ ಅಶ್ಲೀಲ ಚಿತ್ರ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿದೆ. ಮಿಸ್ಟರ್ ಪರಮೇಶ್ವರ್, ಹೋಮ್ ಮಿನಿಸ್ಟರ್, ನಿಮ್ಮನ್ನು SIT ರೋಲ್ up till now they have not arrested that Naveen Gowda, they have not given summon. Why you are suppressing all these things? ಪರಮೇಶ್ವರ್ ಕೇಳಲಿಕ್ಕೆ ಬಯಸ್ತೀನಿ. ಎಷ್ಟು ವರ್ಷ ಆಯಿತು? 15 ದಿವಸ ಆಯಿತು. 15 ದಿವಸದಿಂದ ನವೀನ್ ಗೌಡ ಒಂದು ಜಗಜ್ಜಾಹಿರ ಇದೆ. ಯಾರವನು, ಯಾರ ಜೊತೆ ಅವನ ಫೋಟೋಗಳಿದೆ. ಈಗ ನೀವು ಅವನು ಯಾರೋ ಒಬ್ಬ ಡ್ರೈವರ್ ಇದ್ದ ಅಂತ ಹೇಳಿದ್ನಲ್ಲ, ಪ್ರಜ್ವಲ್ 14 ವರ್ಷ ಕೆಲಸ ಮಾಡಿರೋನು.